ಮಂದಾರ ಮಂದಾರ ಮಂದಾರವು ನಿನ್ನಂದ ಮಂದಾರವು. ಎಲ್ರಿಗೂ ಶುಭ ಸಂಜೆ. ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಗೌಡಾಸ್ ವ್ಲಾಗ್. ಯಾವಾಗಲೂ ಅಮ್ಮನೇ ಈ ಗಿಡಗಳಿಗೆಲ್ಲ ನೀರು ಹಾಕೋದು, ಬಟ್ ಇವತ್ತು ಆ ಕೆಲಸನ ನನಗೆ ವಹಿಸಿದ್ದಾರೆ. ನಾನು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಗಿಡಗಳಿಗೆ ನೀರನ್ನ ಹಾಕ್ತಾ ಇದ್ದೀನಿ. ನಮ್ಮಮ್ಮ ನಮ್ಮ ಮನೆ ಪಕ್ಕದಲ್ಲೇ ಗಿಡಗಳನ್ನ ಬೆಳ್ಕೊಂಡಿದ್ದಾರೆ. ಹೂವಿನ ಗಿಡಗಳು, ಮೆಣಸಿನ್ಕಾಯಿ, ಟೊಮೊಟೊ, ಪುದೀನ, ಕೊತ್ತಂಬರಿ ಈ ಥರ ಗಿಡಗಳನ್ನ ಬೆಳ್ಕೊಂಡಿದ್ದಾರೆ. ಮನೆಗೆ ಅವಶ್ಯಕತೆ ಇರೋ ಗಿಡಗಳನ್ನ ಬೆಳ್ಕೊಂಡು ಮಾಡ್ಕೊಂಡಿದ್ದಾರೆ. ಇವತ್ತು ಅಮ್ಮ ಇಲ್ಲ, ಸೊ ಹಾಗಾಗಿ ನಾನೇ ಆ ಗಿಡಗಳಿಗೆ ನೀರನ್ನ ಹಾಕ್ತಾ ಇದ್ದೀನಿ. ಅವಳು ಏನು ಹೇಳ್ತೀಯಳ ಅಂತ ಅಂದರೆ, ವಿಡಿಯೋ ಆನ್ ಮಾಡಿದ್ಮೇಲೆ ವೆಲ್ಕಮ್ ಹೇಳಬೇಕಲ್ಲ ಎಲ್ರಿಗೂ, ಅದನ್ನು ಹೇಳು ವೀಡಿಯೋಗೆ ಅಂತ ಅವಳು ಹೇಳ್ತೀಯಾಳೆ. ಬಟ್ ನಾನು ಅದನ್ನು ವಾಯ್ಸ್ ಓವರ್ ಥರ ಕೊಡೋಣ ಅಂದ್ಕೊಂಡು ಸುಮ್ಮನಾದೆ. ನಾನು ಎಂಥ ದಡ್ಡಿ ಅಂತ ಅಂದರೆ, ಪೈಪ್ ಅಲ್ಲೇ ಇದೆ ಆಯಿತಾ, ಅಲ್ಲಿ ಒಳಗಡೆಯಿಂದ ನಲ್ಲಿಗೆ ಪೈಪ್ನ ಕನೆಕ್ಟ್ ಮಾಡ್ಕೊಂಡಿದ್ರೆ ಆರಾಮಾಗಿ ನೀರು ಹಾಕ್ಬೋದಿತ್ತು. ಕಷ್ಟಪಟ್ಟು 10 ಬಕೆಟ್ ನೀರನ್ನ ಅಲ್ಲಿಂದ ತಂದು ಇಲ್ಲಿಗೆ ಹಾಕಿ 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 ಸುಸ್ತಾಗೋಗಿತ್ತು. ಹಾಕಿದ ಮೇಲೆ ಪೈಪ್ ನೋಡಿ ಯೋಚನೆ ಮಾಡ್ತಾಯಿದ್ದೀನಿ, ಅಯ್ಯೋ ಪೈಪ್ ಇಲ್ಲೇ ಇದೆಯಲ್ಲ, ಏನಕ್ಕೆ ನಾನು ಅಷ್ಟು ಕಷ್ಟಪಟ್ಟು ನೀರು ತೊಗೊಂಡು ಬಂದೆ ಅಂತ. ನನ್ನ ತರಲೆ ಮಗಳು ಅಲ್ಲೇ ಆಟ ಆಡ್ತಾ ಇದ್ಲು. ಅವಳು ಕರಾಟೆ ಸ್ಕಿಲ್ಗಳನ್ನೆಲ್ಲ ಇಲ್ಲಿ ಕ್ಯಾಮ್ರಾ ಮುಂದೆ ಬಂದು ಪ್ರದರ್ಶನ ಮಾಡ್ತಾ ಇದ್ಲು. ಅವಳ ಪಾಡಿಗೆ ಅವಳು ಆಟ ಆಡ್ತಾ ಇದ್ಲು, ನನ್ನ ಪಾಡಿಗೆ ನಾನು ನೀರನ್ನ ಹಾಕಿ ನಿಜವಾಗ್ಲೂ ಸಖತ್ ಸುಸ್ತಾಗ್ಬಿಟ್ಟಿತ್ತು. ಬೆಳಗ್ಗೆ ಸಂಜೆ ಹಿಂಗೆ ಮಾಡಿದ್ರೆ ಸಾಕು, ನನಗೆ ಯಾವ ವರ್ಕೌಟು ಬೇಡ, ಯಾವ ಇದು ಬೇಡ, ತಾನಾಗೆ ಸಣ್ಣ ಆಗಿಬಿಡ್ತೀನಿ ಅನಿಸುತ್ತೆ. ಮಂಗನ ಆಟ ಇದು ಯಾವಾಗಲೂ ಇದ್ದಿದ್ದೇನೆ, ಸೈಲೆಂಟಾಗಿರೋ ಇದೆ ಅಲ್ಲ, ಅದು ನಾಯಿ ಮರಿ ಆಟ ಆಡ್ತಾ ಇರುತ್ತೆ. ಇದೇ ನಮ್ಮಮ್ಮ ಬೆಳೆದಿರೋ ಬೆಳೆಗಳು. ಆ್ಯಕ್ಚುಲಿ ಎಲ್ಲ ಚೆನ್ನಾಗಿ ಬಂದಿದೆ. ನಮ್ಮಮ್ಮಂಗೆ ಬರೀ ದೇವ್ರ ಪೂಜೆಗೆ ಹೂ ಗಿಡ ಬೇಕಿತ್ತು. ದಿನ ಹೂವಿನ ಇದು ಮಾಡೋಕ್ಕಾಗಲ್ಲ, ಅಲ್ಲಿ ಬೇರೆಯವ್ರು ಇರೋಲ್ಲಿ ಕುಯ್ಕೊಂಬರೋಕ್ಕಾಗಲ್ಲ ಅಂತ ಹೂವಿನ ಗಿಡ ಹಾಕೋಕ್ಕೆ ಅಂತ ಹಾಕಿದ್ರು. ಅದ್ರ ಜೊತೆಗೆ ದಿನ ಒಂದೊಂದೇ ಸೇರಿಸಿ ಎಲ್ಲ ಹಾಕ್ಯಾರೆ. ಮನೆಯಲ್ಲಿ ಈರುಳ್ಳಿ ಯಾವುದಾದ್ರೂ ಮೊಳಕೆ ಬಂದಿದ್ರೆ ಸಾಕು, ಈರುಳ್ಳಿ ತಂದು ಹಾಕ್ಬಿಡೋದು. ಗುಲಾಬಿ ಗಿಡ ಚೆನ್ನಾಗಿ ಬರ್ತಿದೆ, ಅದನ್ನು ಚೆನ್ನಾಗಿ ಬರ್ತಿದೆ. ಎಲ್ಲ ಗಿಡಗಳು ಚೆನ್ನಾಗಿ ಬಂದಿದೆ. ಅದರಲ್ಲಿ ಕೆಲವೊಂದನ್ನು ಯಾರೋ ಕಿತ್ಕೊಂಡು ಹೋಗ್ಯಾರ ಅಂತ ಅಂದರು, ಬಟ್ ಚೆನ್ನಾಗಿ ಬಂದಿದೆ. ಎಲ್ಲ ಗಿಡಗಳು ಚೆನ್ನಾಗಿ ಬರ್ತಿದೆ. ದಾಸವಾಳ ಗಿಡ ಚಿಗುರ್ತಾ ಇದೆ. ಕಾಳುಗಳಿನ ಗಿಡ ಹಾಕಿದ್ದಾರೆ. ಇದು ಮೆಣಸಿನ್ಕಾಯಿ ಗಿಡ, ಎಲ್ಲ ಕಾಳುಗಳದ್ದು ಗಿಡಗಳು ಹಾಕಿದ್ದಾರೆ. ಒಂದು 4 ಕಾಳುಗಳದ್ದು, ಅದ್ರದ್ದು ಇದ್ರದ್ದು ಎಲ್ಲ ಗಿಡಗಳನ್ನೂ ಹಾಕಿ ಒಂದು ಮಟ್ಟಿಗೆ ಚಿಕ್ಕದಾಗಿ ಚೊಕ್ಕದಾಗಿ ವ್ಯವಸಾಯನ ಮಾಡ್ತಾ ಇದ್ದಾರೆ. ಚಿನ್ನಿಗೆ ಮನೆ ಹತ್ರ ಹಾಕೋ ಡ್ರೆಸ್ಗಳನ್ನ ಆರ್ಡ್ರ್ ಮಾಡಿದ್ದೆ, ಬಂದಿತ್ತು. ಆ ಪ್ರೈಸಿಗೆ ಕ್ವಾಲಿಟಿನೂ ಚೆನ್ನಾಗೇ ಇತ್ತು. ಇದೇ ಡ್ರೆಸ್ಗಳನ್ನ ನಾನು ಆರ್ಡ್ರ್ ಮಾಡಿ ತರಿಸಿದ್ದು. ನಾನೇ ಫುಲ್ ಸ್ಲೀವ್ಸ್ ಇರೋದು ಬೇಕು ಅಂತ ತರಿಸ್ದೆ. ಯಾಕೆಂತ ಅಂದರೆ ಇದು ಚಳಿಗಾಲ ಆಗಿರೋದ್ರಿಂದ ಅವಳ ಕೈಕಾಲೆಲ್ಲ ತುಂಬ ಹೊಡಿತಾ ಇತ್ತು. ಹಾಗಾಗಿ ಫುಲ್ ಸ್ಲೀವ್ಸ್ ಇರೋದು ಬೇಕು ಅಂತ ಹೇಳಿ ತರಿಸಿದ್ದೆ. ಡ್ರೆಸ್ ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ. ಅಷ್ಟೊತ್ತಿಗಾಗಲೇ 7:30 ಟೈಮ್ ಆಗಿತ್ತು. ಸೊ ಹಾಗಾಗಿ ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಹೋದೆ. ಚಿಕನ್ ತರಿಸಿದ್ದೆ. ಸೊ ಚಿಕನ್ ಸಾಂಬಾರು ಮಾಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. 2-3 ಸಲ ಚೆನ್ನಾಗಿ ಚಿಕನ್ನ ತೊಳೆದು ಸೈಡಿಗೆ ಎತ್ತಿಟ್ಕೊಂಡೆ. ಇವಾಗ ಚಿಕನ್ ಸಾಂಬಾರಿಗೆ ಬೇಕಾಗಿರೋ ಮಸಾಲೆಗಳನ್ನೆಲ್ಲ ಎತ್ತಿಟ್ಕೋತಾ ಇದ್ದೀನಿ. ಅದ್ರ ಮಧ್ಯದಲ್ಲಿ ನಮ್ಮ ಪುಟ್ಟ ಮೇಡಮ್ ಅವ್ರು ಬೇರೆ ಬಂದು ಕೂತ್ಕೊಂಡ್ರು. ಇನ್ನು ಸುಮ್ಮನಿರೋ ಜಾಯಮಾನನೇ ಅಲ್ಲ ಅವ್ರದ್ದು. ವಟ ಅಂತಿರ್ತಾರೆ, ಇಲ್ಲ ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಅವ್ರ ಕಪ್ಪಿ ಕೆಲಸನ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರು ಮೇಡಮ್ ಆಗಲೇ. ಆ ಟೊಮೊಟೊಗಳಿಗೆ ನೆಮ್ಮದಿ ಇಲ್ದಂಗೆ ಮಾಡಿಬಿಟ್ಟಿದ್ಲು ಪಾಪ. ನಾನು ನೋಡೋವರೆಗೂ ನೋಡಿ ಸುಮ್ಮನಿರೋ ಚಿನ್ನಿ ಅಂತ ಹೇಳಿ ಸಾಕಾಗೋಯ್ತು. ಅವಳಂತೂ ಸುಮ್ಮನಾಗ್ತಿರ್ಲಿಲ್ಲ. ಅವಳ ಪಾಡಿಗಳು ಕೂತ್ಕೊಂಡು ಏನೋ ಒಂದು ಆಟ ಆಡ್ತಾ ಇದ್ಲು.
ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ. ನೋಡಿ ನನ್ನ ಕೈ ಬಂದ್ಬಿಡ್ತು ಬಂದ್ಬಿಡ್ತು ನೋಡಿಲ್ಲಿ. ಏನ ತಗೊಳ್ಳಿ. ಅಲ್ಲಿ ಕುತ್ಕೊಂಡು ಕತೆನಾದ್ರೂ ಓದು ಕನ್ನಡ. ಹೋಗು, ಎಷ್ಟು ದಿನ ಆಯ್ತು ಕತೆ ಓದಿ? ಹೋಗೆತ್ತು ಹೋಗೆತ್ತು ಹೋಗೆ ಹೋಗೆದ್ದೋಗು, ಕತೆ ಓದೋಗಂತ. ಹೋಗ್ ಸಾನ್ವಿ. ಸುಮ್ಮನೆ ಕುತ್ಕೊಂಡು ಏನೇನೋ ತರಲೆ ಮಾಡ್ತಾ ಇದ್ಲು. ಹೋಮ್ವರ್ಕ್ ಸಹ ಮಾಡಿರಲಿಲ್ಲ. ಸೊ ಒಂದು ಸ್ಟೋರಿ ಬುಕ್ ಓದು, ಸ್ವಲ್ಪ ಓದೋದ್ರ ಕೂಡ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ಕತೆ ಬುಕ್ ಓದೋಗು ಅಂತ ಅಂದೆ. ಬೇಜಾರು ಮಾಡ್ಕೊಂಡ ಎದ್ದು ಇಳಿದು ಓದ್ಲು. ಅವಳಿಗೆ ಕನ್ನಡ ಅಷ್ಟು ಚೆನ್ನಾಗಿ ಓದೋಕ್ಕೆ ಬರ್ತಿರ್ಲಿಲ್ಲ. ಹಾಗಾಗಿ ಮತ್ತೆ ಓದೋದ್ರಲ್ಲಿ ಅಷ್ಟು ಆಸಕ್ತಿ ತೋರಿಸ್ತಾ ಇರಲಿಲ್ಲ. ಅವಳು ಮೊಬೈಲ್ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ಲು. ಅದು ಸ್ವಲ್ಪ ಡೈವರ್ಟ್ ಆಗಲಿ, ಮೊಬೈಲ್ ಕಡೆ ಗಮನ ಡೈವರ್ಟ್ ಆಗಲಿ ಅಂತೇಳ್ಬಿಟ್ಟು ಸ್ಟೋರಿ ಬುಕ್ಸನ್ನು ಓದೋ ಅಭ್ಯಾಸ ಮಾಡಿಸಿದ್ದೆ. ಎಲ್ಲ ಸ್ಟೋರಿ ಬುಕ್ಸನ್ನು ತರಿಸಿದ್ದೆ, ಕನ್ನಡ, ಹಿಂದಿ, ಇಂಗ್ಲೀಷ್ 3 ಸ್ಟೋರಿ ಬುಕ್ಕನ್ನು ತರಿಸಿ ಅವಳು ಯಾವಾಗ ಮೊಬೈಲ್ ಬೇಕು ಅಂತಾಳೆ ಆವಾಗ ಸ್ಟೋರಿ ಬುಕ್ಸನ್ನು ಕೊಟ್ಟು ಓದ್ಬಿಟ್ಟು ನನಗೆ ಸ್ಟೋರಿ ಎಕ್ಸ್ಪ್ಲೈನ್ ಮಾಡು ಅಂತಿದ್ದೆ. ಮೊದಲು ತುಂಬ ಆಸಕ್ತಿಯಿಂದ ಓದೋಳು, ಓದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡೋಳು. ನಾವು ತುಂಬ ಇದರಿಂದ ಪೇಷನ್ಸಿಂದ ಕೇಳ್ತೀವಿ ಅಂತ ಅಂದರೆ ನಮಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋಳು. ಇವತ್ತು ಯಾಕೋ ಹಿಂದೇಟ್ ಆಗ್ತೀಯಾಳೆ ಮೇಡಮ್ಮು, ಬೇಡ 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 ನನಗೆ ಹೋಮ್ವರ್ಕ್ ಇದೆ, ಹೋಮ್ವರ್ಕ್ ಮಾಡ್ಕೋತೀನಿ ಅಂತ ನಾಟಕಗಳು ಆಡ್ತೀಯಾರೆ. ಕೊನೆಗೆ ಟೆಸ್ಟ್ ಇದೆ, ಟೆಸ್ಟಿಗೆ ಓದ್ಕೋತೀನಿ ಅಂದರು. ಆಯಿತು ಅದನ್ನಾದರೂ ಬಂದು ಮಾಡಬಾ ಅಂತ ಅಂದೆ. ಅವಾಗ ಅಲ್ಲೇ ಬಂದು ಕುತ್ಕೊಂಡು ಓದ್ಕೋತಾ ಇದ್ರು. What was the witching hour? The witching hour was a special moment at midnight when all the dark things came out. When all the dark things came out of hiding and had the world to themselves. ಇವಾಗ ಮಸಾಲೆಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡಿದ್ನಲ್ಲ, ಅದನ್ನು ಹಾಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ, ಹಸಿ ಸ್ಮೆಲ್ ಹೋಗಲಿ ಅಂತ. ಅದ್ರ ಮಧ್ಯದಲ್ಲಿ ಅವಳಿಗೆ ನಾಳೆ ಯೂನಿಟ್ ಟೆಸ್ಟ್ ಇತ್ತು, ಅದನ್ನು ಕಲಿತಾ ಇದ್ಲು. ಅದನ್ನು ಕ್ವಶನ್ಸ್ ಕೇಳ್ತಾ ಇದ್ದೆ. ಇವಾಗ ಕಾಯಿ, ಕಡಲೆ, ಚಕ್ಕೆ ಹಾಕ್ಕೊಂಡು ಅದನ್ನು ಪೇಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ, ರುಬ್ಬಿಟ್ಕೊತಾ ಇದ್ದೀನಿ. ಇವಾಗ ಮಸಾಲೆ ರುಬ್ಕೊಂಡಿದ್ದಾಯಿತು, ಕಾಯಿನೂ ರುಬ್ಬಿಟ್ಟಿದ್ದಾಯಿತು. ಇವಾಗ ಸ್ಟವ್ ಆನ್ ಮಾಡಿ ಗ್ಯಾಸ್ ಬಿಸಿಗಿಟ್ಟಿದ್ದೆ. ಆಯಿಲ್ ಹಾಕಿ ಚಿಕನ್ ಹಾಕಿ ಫ್ರೈ ಮಾಡಿ ಅದಕ್ಕೆ ಮಸಾಲೆ ಹಾಕಿ ಅದು ಸ್ವಲ್ಪ ಇದಾದ ಮೇಲೆ ಕಾಯಿ ಹಾಕಿ ಎಕ್ಸ್ಟ್ರಾ ಖಾರ ಪುಡಿ, ಸಾಂಬಾರು ಪುಡಿ ಎಲ್ಲ ಹಾಕಿ ಕುಕ್ಕರ್ ಮುಚ್ಚೋದಷ್ಟೆ. ದಿನ 9 ಗಂಟೆಗೆ ಊಟ ಮಾಡೋಕ್ಕೆ ಬಾರೆ ಅಂತ ಕರೆದು ನನಗೆ ಹಸಿವಿಲ್ಲ ಅಂತ ಹೇಳ್ತಾ ಇದ್ಲು. ಇವತ್ತಿನ 8 ಗಂಟೆನೂ ಆಗಿಲ್ಲ, ಆಗಲೇ ಹೊಟ್ಟೆ ಹಸಿವಾಗಿದೆ ನನಗೆ ಅಂತೀಯಾಳೆ. ಇದು ಮಧ್ಯಾಹ್ನ ಕೊಟ್ಟೆ, ಸಂಜೆ ನಾನು ಆಟ ಆಡಕ್ಕೆ ಹೋಗಿದ್ದೆ, ಸ್ವಲ್ಪ ಕೊಡ್ಲಿಲ್ಲ. ಅದಕ್ಕೆ ಹೊಟ್ಟೆ ಸಿದೈತೆ. ಮತ್ತೆ 7 ಗಂಟೆಗೆ ಹಾಲು ಆರೂವರೆ 7 ಗಂಟೆ ಅಷ್ಟೊತ್ತಿಗೆ ಹಾಲು ಕೊಡ್ತಿದ್ದೆ, ಕೊಟ್ಟಿಲ್ಲ. ಅದಕ್ಕೆ ಹೊಟ್ಟೆ ಹಸಿತೈತೆ. ನೋಡು, ನೀನು ಇಷ್ಟೊಂದೆಲ್ಲ ಕೆಲಸ ಮಾಡ್ಕೊಟ್ಟಿಲ್ಲ, ಮತ್ತೆ ನನಗೆ ಹೊಟ್ಟೆ ಹಸಿಬೇಡ, ಹಸಿತೈತೆ ಅಂದ್ರೆ ಇನ್ನೇನು ಕಾರಣ ಇದೆ? ಇವತ್ತೇನಕ್ಕೆ ಬೇಗ ಹೊಟ್ಟೆ ಹಸಿತಿದೆ ಅಂತ ಅವ್ರು ಹೇಳ್ತಿರೋ ಕಾರಣಗಳಿದೆಲ್ಲ. ಅವ್ರು ಹೊಟ್ಟೆ ಹಸಿತಿದೆ ಅಂತಿದ್ರಲ್ಲ ಅಂತ ಪಟ್ಟ ಅಂತ ಆ ಕಡೆ ಅನ್ನಕ್ಕೂ ಇಟ್ಬಿಟ್ಟೆ, ಈ ಕಡೆ ಸಾಂಬಾರು, ಆ ಕಡೆ ಅನ್ನ ಆಗೋಗುತ್ತೆ ಅಂತ ಅನ್ನಕ್ಕೂ ಇಟ್ಟು ಬೇಗ ಬೇಗ ಮಾಡ್ತಾ ಇದ್ದೀನಿ.
ಒಂದು ಒಲೆಯಲ್ಲಿ ಅನ್ನಕ್ಕೆ ಮತ್ತು ಇನ್ನೊಂದು ಒಲೆಯಲ್ಲಿ ಸಾಂಬಾರಿಗೆ ಇಟ್ಟೆ. ಅದು ವಿಷಲ್ ಆಗೋಷ್ಟೊತ್ತಿಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳೆಲ್ಲ ತೊಳೆದೆ. ಅಷ್ಟೊತ್ತಿಗೆ ಅಣ್ಣ ಮತ್ತು ದೀಪು ಎಲ್ಲರೂ ಬಂದರು. ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ರು. ಹೆಂಗೈತೆ ಸಣ್ಣ? ಹೇಳು ಹೆಂಗೈತೆ ಅಂತ ಹೇಳೇ. ಚೆನ್ನಾಯ್ತು ನನಗೆ ಸಾಂಬಾರು ಹಂಗೈತೆ ಅಂತ ನಾನು. ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ. ಗುಡ್ ನೈಟ್, ಬಾಯ್.